ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ತುಂಬ ಜನರು ಕೇಳಿದ್ದಾರೆ ಈ ರೀತಿ ವಿವಾಹಕ್ಕೆ ಸರಳ ಪರಿಹಾರವನ್ನು ತಿಳಿಸ್ಕೊಡಿ ಅಂತೇಳಿ. ತುಂಬ ಜನರು ತಮ್ಮ ಮಕ್ಕಳಿಗೆ ಆಗಿರ್ಬೋದು ಅಥವಾ ವ್ಯಕ್ತಿಗಳು ನಮ್ಮ ಮಕ್ಕಳಿಗೆ ಎಷ್ಟೇ ಪರಿಹಾರ ಪೂಜೆ ಮಾಡಿದ್ರು ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು, ಹಾಗೆ ಜಾತಕದಲ್ಲಿ ಎಂಥದ್ದೇ ದೋಷ ಇದ್ದರೂ ಸಹ ಇದೊಂದು ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತ ವಿವಾಹ ಭಾಗ್ಯ ತಪ್ಪದೆ ಕೂಡಿ ಬರುವಂಥದ್ದು. ಹಾಗಿದ್ರೆ ಏನು ಮಾಡಬೇಕು, ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದನ್ನು ತಿಳಿಯೋಣ ಬನ್ನಿ. ಧರ್ಮಗ್ರಂಥಗಳ ಪ್ರಕಾರ ವಿವಾಹ ಪಂಚಮಿಗೆ ವಿಶೇಷವಾದಂಥ ಮಹತ್ವವಿದೆ. ಪ್ರತಿ ವರ್ಷ ಈ ದಿನವನ್ನು ಭಗವಾನ್ ರಾಮ ಮತ್ತು ತಾಯಿ ಸೀತೆಯ ವಿವಾಹ ವಾರ್ಷಿಕೋತ್ಸವವಾಗಿ ಆಚರಣೆ ಮಾಡುವಂಥದ್ದು. ಈ ವರ್ಷ ವಿವಾಹ ಪಂಚಮಿ ನವೆಂಬರ್ 24ರಂದು ಬಂದಿದೆ. ಇದು ರಾತ್ರಿ 9:22ರಿಂದ ಪ್ರಾರಂಭವಾಗಿ ನವೆಂಬರ್ 25ರಂದು ರಾತ್ರಿ 10:56ಕ್ಕೆ ಅಂತ್ಯವಾಗ್ತಕ್ಕಂಥದ್ದು. ಪೂಜೆಗೆ ಈ ಶುಭ ಸಮಯದಲ್ಲಿ ನೀವು ಬೆಳಗ್ಗೆ 7:07 ಮಧ್ಯಾಹ್ನ 12:27ರವರೆಗೆ ನೀವು ಪೂಜೆಗಳನ್ನು ಮಾಡಿಕೊಂಡು ಸರಳ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದು ಕೂಡ ನೀವು ಮಾಡ್ತಕ್ಕಂಥದ್ದು. ಇಡೀ ದಿನವನ್ನು ಶುಭವೆಂದು ನಾವು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ಈ ದಿನ ಮದುವೆಗೂ ಸಹ ಶುಭ. ರಾಮಾಯಣದ ಪ್ರಕಾರ ಈ ದಿನದಂದೇ, ಈ ಶುಭ ದಿನದಂದು ಸೀತಾ ಹಾಗೂ ರಾಮನ ವಿವಾಹವಾಯಿತು ಅಂತೇಳಿ ಪ್ರತೀಕ ಇರತಕ್ಕಂಥದ್ದು. ಅದಕ್ಕಾಗಿ ಈ ದಿನ ತುಂಬ ಶುಭ ಸಮಯವಾಗಿರ್ತಕ್ಕಂಥದ್ದು. ಇನ್ನು ಅನೇಕ ಜ್ಯೋತಿಷಿಗಳಾಗಿರ್ಬೋದು, ಶಾಸ್ತ್ರಗಳ ಪ್ರಕಾರ ಜನರು ಈ ದಿನದಂದು ರಾಮ ಮತ್ತು ಸೀತಾದೇವಿ ವಿವಾಹವಾದರು ಮತ್ತು ಸೀತಾದೇವಿಯು ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾದಂಥ ದಿನವಾಗಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ವಿವಾಹ ಪಂಚಮಿಯನ್ನು ಮದುವೆಗೆ ನಿಷಿದ್ಧ ಅಂತ ಪರಿಗಣಿಸಲಾಗಿದೆ. ಆದರೂ ಸಹ ಇನ್ನೊಂದೆಡೆ ನೋಡೋದಾದರೆ ಈ ದಿನ ವಿವಾಹ ಪಂಚಮಿಯಂದು ಸೀತಾರಾಮ ಕಲ್ಯಾಣವಾದಂಥ ದಿನ ಆಗಿರೋದ್ರಿಂದ ಇದು ವಿವಾಹಕ್ಕೆ ಪ್ರಶಸ್ತ ಅಂತಲೇ ಹೇಳಬಹುದು. ಅನೇಕ ಜನರು ಈ ದಿನದಂದು ಮದುವೆಗಳ ಬದಲಿಗೆ ಕೆಲವು ವಿಶೇಷ ಪೂಜೆಗಳು, ವ್ರತಗಳು ಮತ್ತು ಸೀತಾದೇವಿ ಪೂಜೆಗಳನ್ನು ಮಾಡ್ತಾರೆ. ವಿದ್ವಾಂಸರು, ಶಾಸ್ತ್ರಜ್ಞರು ಹೇಳುವ ಪ್ರಕಾರ ವಿವಾಹ ಪಂಚಮಿಯ ದಿನದಂದು ಮುಂಜಾನೆ ಅಥವಾ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿ ಹಳದಿ ಬಟ್ಟೆಗಳನ್ನು ಧರಿಸಿ ಬಾಳೆ ಮರಕ್ಕೆ ಅರಿಶಿಣದ ದಾರವನ್ನು ಕಟ್ಟಿ ಪೂಜಿಸಬೇಕು. ಹಾಗೆ ಬಾಳೆ ಮರಕ್ಕೆ ಹೂ ಮತ್ತು ಶ್ರೀಗಂಧವನ್ನು ಅರ್ಪಿಸಬೇಕು ಮತ್ತು ದೀಪವನ್ನು ಬೆಳಗಬೇಕು. ಬಾಳೆ ಮರವನ್ನು ಪೂಜಿಸುವಾಗ ಶ್ರೀರಾಮ ಮತ್ತು ವಿಷ್ಣುವಿನ ಮಂತ್ರಗಳನ್ನು ಪಠಿಸೋದು ಬಹಳನೇ ಶುಭ ಅಂತ ಹೇಳ್ಬೋದು. ಪೂಜೆಯ ನಂತರ ಈ ಶುಭ ದಿನದಂದು ಬಾಳೆ ಮರವನ್ನು 21 ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಅವಿವಾಹಿತರಿಗೆ ವಿವಾಹ ಭಾಗ್ಯ ಬೇಗನೆ ಕೂಡಿ ಬರುವಂಥದ್ದು. ಹಾಗೆ ವಿವಾಹಿತರಿಗೆ ಉತ್ತಮ ಸಂತೋಷದ ದಾಂಪತ್ಯ ಜೀವನ ಅಂತಕ್ಕಂಥದ್ದು ದೊರೆಯುತ್ತೆ. ಹಾಗೆ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಪ್ರತೀತಿ. ಇದರ ಜೊತೆಗೆ ವಿವಾಹ ಗಣಪತಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ, ವಿವಾಹ ಗಣಪತಿ ಮಂತ್ರ, ಈ ಮಂತ್ರದಿಂದ ಎಷ್ಟೇ ಪ್ರಯತ್ನ ಪಟ್ಟರೋ ಮಗ ಅಥವಾ ಮಗಳಿಗೆ ವಿವಾಹ ಆಗಿಲ್ಲ ಅನ್ನೋದಾದರೆ, ಅಥವಾ ನಿಶ್ಚಯವಾಗಿ ಮದುವೆ ಏನಾದರೂ ಮುಂದೆ ಹೋಗೋದು, ನಿಂತು ಹೋಗೋದು, ಅಥವಾ ಎಷ್ಟೇ ಹುಡುಕಾಡಿದರೂ ಸಹ ಒಳ್ಳೆಯ ಸಂಬಂಧ ನಮಗೆ ಸಿಗ್ತಾ ಇಲ್ಲ ಅನ್ನೋದಾದರೆ, ಹಾಗೆ ಕುಜದೋಷ, ಮೂಲ ನಕ್ಷತ್ರ, ವಿಶಾಖ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಹೀಗೆ ಮುಂತಾದ ದುಷ್ಟ ನಕ್ಷತ್ರಗಳಲ್ಲಿ ಜನನವಾದಾಗಲೂ ಸಹ ವಿವಾಹ ಅಡಚಣೆ ಉಂಟಾಗುತ್ತೆ. ಇವೆಲ್ಲ ತೊಂದರೆಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಅಥವಾ ನಿಮ್ಮ ಕುಟುಂಬಸ್ಥರು ಬಳಲ್ತಾ ಇದ್ದರೆ ಈ ಮಂತ್ರ ನಿಮಗೆ ರಾಮಬಾಣ ಆಗಿರುತ್ತೆ. ತುಂಬ ಜನರಿಗೆ ಫಲ ಕೊಟ್ಟಂಥ ಶಕ್ತಿಯುತ ಗಣೇಶನ ಮಂತ್ರ ಇದು. ಈ ಮಂತ್ರವನ್ನು ಕೇವಲ 78 ದಿನಗಳ ಕಾಲ ಡೈಲಿ ಪ್ರತಿನಿತ್ಯ 21 ಸಲ ಹೇಳ್ಬೇಕು ನೀವು. ಹಾಗೆ 21 ಗರಿಕೆಯನ್ನು ತಪ್ಪದೆ ಗಣೇಶನಿಗೆ ಅರ್ಪಿಸಬೇಕು. ಹಾಗೆ ಮಂತ್ರ ಪಠಣೆ ಆದ ನಂತರ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದು ಒಳ್ಳೆಯದು. ಮಂತ್ರಗಳ ಉಚ್ಚಾರಣೆ ಯಾವಾಗಲೂ ಸರಿ ಇರಬೇಕು, ತಪ್ಪಾಗಿ ಹೇಳುವಂತಿಲ್ಲ. ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ ಒಂದು ಬಾರಿ. ಓಂ ಭೂ ಭುವ ಸ್ವಃ ಸಿದ್ಧಿ ಬುದ್ಧಿ ಸಹಿತಾಯ ಗಣಪತಯೇ ಮಮ ವಿವಾಹಂ ಕುರು ಸ್ವಾಹ ಅಂತೇಳಿ ಪ್ರತಿನಿತ್ಯ 21 ಬಾರಿ ಜಪಿಸಬೇಕು. 21 ಗರಿಕೆಯನ್ನು ದೇವರಿಗೆ ಅಂದರೆ ಗಣಪತಿಗೆ ಅರ್ಪಿಸಬೇಕು. ಹಾಗೆ ಗುರು ಹಿರಿಯರ ಆಶೀರ್ವಾದ ತಗೊಳ್ಳೋದು ಉತ್ತಮ, ಬಹಳ ಬೇಗ ಫಲ ಕೊಡುತ್ತೆ. ಒಮ್ಮೆ ಪ್ರಯತ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.